ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸಿದ್ದಾರೆ. ಮಾಜಿ ಸಂಸದ ಡಿಕೆ ಶಿವಕುಮಾರ್ ಅವರ ಸಹೋದರ ಸುರೇಶ್ ಡಿಕೆ ಸುರೇಶ್ ಅವರ ಆಗಮನ ಆಗಿದೆ. ಕುತೂಹಲ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಶನಿವಾರದಂದು ಸಿಎಂ ಡಿಸಿಎಂ ಮಾತುಕತೆ ನಡುವೆ ಆಗಿತ್ತು. ಇವತ್ತು ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಭಾಗಿಯಾಗ್ತಾರೆ ಡಿಕೆ ಸುರೇಶ್. ಅವರಿಬ್ಬರೇ ಮಾತನಾಡಿದ್ರು. ಬಟ್ ಇವತ್ತು ಡಿಕೆ ಸುರೇಶ್ ಇರ್ತಾರ ಆ ಮೀಟಿಂಗಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ಗೋಸ್ಕರ ನಮ್ಮ ಅಣ್ಣ ದುಡ್ದಿದ್ದಾರೆ ಅನ್ನೋ ಒಂದು ಮಾತನ್ನ ಈಗಾಗಲೇ ಹೇಳ್ತಾ ಇದ್ರು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ವೆರಿ ಇಂಟ್ರೆಸ್ಟಿಂಗ್. ಮಾಜಿ ಸಂಸದ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರ ಆಗಮನ ಆಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅವರು ಕೂಡ ಇರ್ತಾರ. ಇಬ್ರು ಬ್ರದರ್ಸ್, ಹೊಸ ಬ್ರದರ್ ಸಿದ್ದರಾಮಯ್ಯ. ಸೊ ಮೂವರು ಬ್ರದರ್ಸ್ ಕೂತ್ ಮಾತುಕತೆ ಆಡ್ತಾರ ಹೇಗೆ? ಖಂಡಿತವಾಗಿ ಮಧುಸೂದನ್, ಸಹೋದರ ಸುರೇಶ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಜೊತೆಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಉಪಸ್ಥಿತರಿರ್ತಾರೆ. ಈಗಾಗಲೇ ಸಹೋದರನ ನಿವಾಸಕ್ಕೆ ಸುರೇಶ್ ಅವರು ಆಗಮನವಾಗಿದೆ. ಈ ಆರಂಭದಿಂದಲೂ ಕೂಡ ತನ್ನ ಅಣ್ಣನ ಶ್ರಮದ ಬಗ್ಗೆ, ತ್ಯಾಗದ ಬಗ್ಗೆ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಸಿಎಂ ಅವರು ಕೊಟ್ಟ ಮಾತಿನಂತೆ ನಡೀತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ರು. ಸದ್ಯ ಈಗ ಈ ವಿಚಾರಗಳ ಕುರಿತಂತೆ ಸಹೋದರರ ಜೊತೆ ಸಿಎಂ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಹೈಕಮಾಂಡ್ ಸಂದೇಶದ ವಿಚಾರ ಕುರಿತಂತೆ ಇಬ್ಬರು ಸಹೋದರರಿಗೂ ಕೂಡ ಸಿಎಂ ಅವರು ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಸದ್ಯದ ಪರಿಸ್ಥಿತಿ ಇರ್ಬೋದು, ಹೈಕಮಾಂಡ್ ಅವರ ಸೂಚನೆ ಇರ್ಬೋದು, ಬಜೆಟ್ ಸಿದ್ಧತೆ ಜೊತೆಗೆ ಅಧಿವೇಶನಕ್ಕೆ ಯಾವ ರೀತಿ ತಯಾರಿ, ಈ ವಿಚಾರಗಳ ಕುರಿತಂತೆ ಕೂಡ ತಮ್ಮ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಮಾತುಕತೆಯನ್ನ ಆಡಲಿದ್ದಾರೆ. ಸದ್ಯ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಇರ್ತಕ್ಕಂಥ ಗೊಂದಲವನ್ನ ನಿವಾರಿಸೋದ್ರ ಜೊತೆಗೆ ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತಕ್ಕಂಥ ಸಂದೇಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಸಹೋದರ ಸುರೇಶ್ ಅವರು ಕೂಡ ಇವತ್ತಿನ ಭೋಜನ ಕೂಟದ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಇದ್ದು ಈಗಾಗಲೇ ಸದಾಶಿವನಗರ ನಿವಾಸಕ್ಕೆ ಬಂದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಇತರರು ಯಾರಾದ್ರೂ ಬರ್ತಾರಾ ಇಲ್ಲ ಒಬ್ಬರೇ ಬರ್ತಾರೆ ಅಂತಕ್ಕಂಥ ಚರ್ಚೆ ಕೂಡ ಆರಂಭವಾಗಿದ್ದು ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಬ್ಬರೇ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಇಬ್ಬರು ಸಹೋದರರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ಆಡಿ ಮುಂದಿನ ಕಾರ್ಯತಂತ್ರಗಳು ಹೇಗಿರಬೇಕು, ಅದು ಅಧಿವೇಶನ ಇರ್ಬೋದು, ಬಜೆಟ್ ಸಿದ್ಧತೆ ಇರ್ಬೋದು, ಇನ್ನು ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ಆದೇಶಕ್ಕೆ ಇಬ್ಬರು ನಾಯಕರು ಬದ್ಧ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು ಕೂಡ ಅವರ ಬೆಂಬಲಿಗರಿಗೆ ಯಾವ ಸೂಚನೆಯನ್ನ ನೀಡಬೇಕು, ಈಗಾಗಲೇ ಅನೇಕ ನಾಯಕರುಗಳು ತಮ್ಮ ನಾಯಕರ ಪರವಾಗಿ ಮಾತುಕತೆಯನ್ನ ಆಡ್ತಾ ಇದ್ರು ಕೂಡ ಈ ವಿಚಾರ ಸದ್ಯಕ್ಕೆ ಗೊಂದಲದಲ್ಲಿ ಇದ್ದಾರೆ. ಅಂದ್ರೆ ನಾವೆಲ್ಲ ಸಿಎಂ ಡಿಸಿಎಂ ಪರವಾಗಿ ನಿಂತು ಈಗ ಅವರಿಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು, ನಾವು ನಮ್ನೇನಾದ್ರೂ ಅವ್ರನ್ನ ವಕ್ರ ದೃಷ್ಟಿಯಿಂದ ನೋಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಆರಂಭವಾಗಿದೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲದಂತೆ ಸುಗಮವಾಗಿ ಸರ್ಕಾರ ಇನ್ನು ಉಳಿದ 2.5 ವರ್ಷಗಳು ಹೋಗ್ಬೇಕು, ಜೊತೆಗೆ ಹೈಕಮಾಂಡ್ ನಾಯಕರ ಸೂಚನೆಯನ್ನ ಪಾಲಿಸಬೇಕು ಎಂಬತಕ್ಕಂಥ ಒಗ್ಗಟ್ಟಿನ ಸೂತ್ರದಡಿ ಇವತ್ತಿನ ಬ್ರೇಕ್ಫಾಸ್ಟ್ ಆಯೋಜನೆಗೊಂಡಿದೆ ಎಂಬತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಸದ್ಯ ಸಿಎಂ ಮನೆಗೆ ಹೋದಂತ ಡಿಸಿಎಂ ಶನಿವಾರ ಹೋಗಿದ್ರು. ಇವತ್ತು ಸಿಎಂ ಅವರು ಡಿಸಿಎಂ ಅವರ ನಿವಾಸಕ್ಕೆ ಬಂದು ಬ್ರೇಕ್ಫಾಸ್ಟ್ ಅನ್ನ ಸವಿಯೋದ್ರ ಮುಖಾಂತರ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ. ಸದ್ಯ ಸುರೇಶ್ ಅವರ ಉಪಸ್ಥಿತಿ ಏನಿದೆ ಈ ಸಂದರ್ಭದಲ್ಲೂ ಕೂಡ ರಾಜಕೀಯ ಚರ್ಚೆಗಳು, ಅವರು ದೆಹಲಿಗೆ ಹೋದಂತ ಸಂದರ್ಭ, ಅವರ ಬೆಂಬಲಿಗರು ದೆಹಲಿಗೆ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಲಾಬಿಯ ಸಂದರ್ಭದಲ್ಲಿ ನಮ್ದು ಯಾವುದೇ ಹಸ್ತಕ್ಷೇಪ ಇಲ್ಲ, ಅವರೇ ಸ್ವಯಂ ಪ್ರೇರಿತರಾಗಿ ಹೇಳಿಕೆಯನ್ನ ನೀಡಿದ್ದಾರೆ, ಅವರೇ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಮಾಡಿದ್ರು. ನಾಯಕತ್ವ ವಿಚಾರ ಕುರಿತಂತೆ ಶಾಸಕರನ್ನ ನಾವು ಯಾರು ದೆಹಲಿಗೆ ಹೋಗಿ ಅಂತಕ್ಕಂಥ ಸೂಚನೆಯನ್ನ ನೀಡಿಲ್ಲ. ಈಗ ಅನೇಕ ಶಾಸಕರು ಅವರ ಅಭಿಪ್ರಾಯವನ್ನ ಬಹಿರಂಗವಾಗಿ ಹೇಳಿದ್ದಾರೆ. ನಮಗೂ ಕೂಡ ಸಚಿವನಾಗಬೇಕು ಅಂತಕ್ಕಂಥ ಲೆಕ್ಕಾಚಾರ ಇತ್ತು, ಆ ಕಾರಣಕ್ಕಾಗಿ ದೆಹಲಿಗೆ ಹೋಗಿದ್ದಾಗಿ ಕೂಡ ಈಗ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಗಳ ಕುರಿತಂತೆ ಕೂಡ ಚರ್ಚೆ ಆಗ್ಲಿದ್ದು ಇವತ್ತಿನ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಶನಿವಾರ ಆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವ ಒಮ್ಮತದ ಅಭಿಪ್ರಾಯಕ್ಕೆ ಅಂದ್ರೆ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಎಂಬತಕ್ಕಂಥ ನಿಲುವನ್ನ ಸ್ಪಷ್ಟಪಡಿಸಿದ್ರು ಅದನ್ನೇ ಇವತ್ತು ಕೂಡ ಸ್ಪಷ್ಟಪಡಿಸ್ತಾರೆ. ಸದ್ಯ ಈಗ ಇನ್ನೊಬ್ಬ ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರು ಕೂಡ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಇದರ ಜೊತೆಗೆ ಇತರ ನಾಯಕರು ಅಂದ್ರೆ ಸಿಎಂ ಡಿಸಿಎಂ ಅವರ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ಇತರ ನಾಯಕರುಗಳು ಡಿಸಿಎಂ ಅವರ ನಿವಾಸಕ್ಕೆ ಎಂದಿನಂತೆ ಬರ್ತಾ ಇದ್ರು ಕೂಡ ಅವರು ಸಿಎಂ ಮತ್ತೆ ಡಿಸಿಎಂ ಜೊತೆಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗೋದಿಲ್ಲ. ಅಂದ್ರೆ ಪ್ರತ್ಯೇಕವಾಗಿ ಈ ನಾಯಕರುಗಳು, ಉಭಯ ನಾಯಕರುಗಳು ಡಿಕೆ ಬ್ರದರ್ಸ್ ಜೊತೆಗೆ ಸಿಎಂ ಅವರು ಪ್ರತ್ಯೇಕವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.